ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಲಾಲ್ ಕಪ್ತಾನ್. ಇದರ IMDb ರೇಟಿಂಗ್ 7.2 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ವಾಯ್ಸ್ ಓವರ್ ಕೇಳುತ್ತೆ. ಇದರಲ್ಲಿ ಬ್ರಿಟಿಷರು ಪ್ಲಾಸಿ ಮತ್ತು ಬಕ್ಸರ್ ಯುದ್ಧಗಳನ್ನು ಗೆದ್ದು ಬಂಗಾಲ ಮತ್ತು ಅವಧ್ನಲ್ಲಿ ತಮ್ಮ ಶಾಸನವನ್ನ ಪ್ರಾರಂಭಿಸುತ್ತಾರೆ. ಬ್ರಿಟಿಷರು ತಮಗೆ ವಿರೋಧ ಮಾಡಿದವರನ್ನು ಗಲ್ಲಿಗೇರಿಸುತ್ತಾರೆ. ಇಲ್ಲಿ ಒಬ್ಬ ಯುವಕನನ್ನ ಗಲ್ಲಿಗೇರಿಸುತ್ತಾರೆ. ಗಲ್ಲಿಗೇರೋ ಮುಂಚೆ ಆ ಹುಡುಗ ರೆಹಮತ್ ಖಾನ್ಗೆ ಒಂದು ದಿನ ಇದೇ ರೀತಿ ಗಲ್ಲಿಗೇರಿಸಲ್ಪಡ್ತೀಯಾ ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಕಟ್ಟಾಗಿ 25 ವರ್ಷಗಳ ನಂತರದ ಸಮಯ ತೋರಿಸ್ತಾರೆ. ಕೆಲವು ಸೈನಿಕರು ಬೆಂಕಿ ಹಚ್ಚಿ ಸುತ್ತ ಕೂತಿರ್ತಾರೆ. ಆಗ ಅಲ್ಲಿ ಗುಸಾಯಿ ಬರ್ತಾನೆ. ಇವನನ್ನ ನೋಡಿ ಒಬ್ಬ ಸೈನಿಕ ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಆಗ ಗುಸಾಯಿ ಸಿಗಾರ್ ಹಚ್ಚೋಕೆ ಬೆಂಕಿ ಬೇಕು ಅಂತ ಹೇಳ್ತಾನೆ. ಸಿಗಾರ್ಗೆ ಬೆಂಕಿ ಹಚ್ಚಿದ ನಂತರ ಗುಸಾಯಿ ಸಂಗ್ರಾಮ್ ಸಿಂಗ್ ಮೇಲೆ ಎಷ್ಟು ಬಹುಮಾನ ಇದೆ ಅಂತ ಕೇಳ್ತಾನೆ. ಆಗ ಸೈನಿಕ 8 ಬಂಗಾರದ ನಾಣ್ಯಗಳು ಅಂತ ಹೇಳ್ತಾನೆ. ಆಗ ಗುಸಾಯಿ ಸಂಗ್ರಾಮ್ ಸಿಂಗ್ಗೆ ಎಷ್ಟು ಕೆಟ್ಟ ದಿನಗಳು ಬರಬಾರ್ದಾಗಿತ್ತು. 1 ವರ್ಷದ ಹಿಂದೆ ನವಾಬ 100 ನಾಣ್ಯಗಳ ಬಹುಮಾನ ಇಟ್ಟಿದ್ದ ಅಂತ ಹೇಳ್ತಾನೆ. ಆಮೇಲೆ ಆ ಸೈನಿಕರನ್ನ ಸಾಯಿಸಿ ಗುಸಾಯಿ ಸಂಗ್ರಾಮ್ ಸಿಂಗ್ ನ ಹಿಡಿಯೋಕೆ ಹೋಗ್ತಾನೆ. ಒಂದು ಕಡೆ ಸಂಗ್ರಾಮ್ ಕಡೆಯವರು ಇರ್ತಾರೆ. ಗುಸಾಯಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಗನ್ ಸೌಂಡ್ ಕೇಳಿ ಸಂಗ್ರಾಮ್ ಸಿಂಗ್ ಅಲ್ಲಿಂದ ಓಡ್ತಿರ್ತಾನೆ. ಗೊಸಾಯಿ ಕೂಡ ತನ್ನ ಕುದುರೆ ಮೇಲೆ ಸಂಗ್ರಾಮ್ ಸಿಂಗ್ ನ ಫಾಲೋ ಮಾಡ್ತಾನೆ. ಆಮೇಲೆ ಗನ್ ತಗೊಂಡು ಅವನನ್ನ ಶೂಟ್ ಮಾಡ್ತಾನೆ. ಗೊಸಾಯಿ ಸಂಗ್ರಾಮ್ ಸಿಂಗ್ ಹತ್ರ ಬಂದು ಕೇವಲ 8 ಬಂಗಾರದ ನಾಣ್ಯಗಳು ನಿನ್ನ ಮೇಲೆ ಬಹುಮಾನ ಇದೆ, ನೀನು ಗುಂಡಿನಿಂದ ಅಲ್ಲ ನಾಚಿಕಿಂದಾನೆ ಸಾಯ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಅವನ ಕತ್ತಲಿದ್ದ ಲಾಕೆಟ್ ನ ತಗೊಂಡು ಸಂಗ್ರಾಮ್ ಸಿಂಗ್ ಬಾಡಿನ ಊರಿನ ಠಾಕೂರ್ ಹತ್ರ ತಗೊಂಡು ಬರ್ತಾನೆ. ಇಲ್ಲಿ ಗುಸಾಯಿ ಠಾಕೂರ್ಗೆ ಸಂಗ್ರಾಮ್ ಸಿಂಗ್ ಮೇಲಿದ್ದ ಬಹುಮಾನ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಠಾಕೂರ್ ಬಹುಮಾನ ಸಂಗ್ರಾಮ್ ಸಿಂಗ್ ನ ಕೊಂದವರಿಗೆ ಕೊಡ್ತೀವಿ, ನಿನಗೆ ಅವನ ಮೃತದೇಹ ಎಲ್ಲೋ ಸಿಕ್ಕಿರಬೇಕು, ಅದನ್ನ ಇಲ್ಲಿ ತಗೊಂಡು ಬಂದಿದ್ದೀಯಾ ಅಂತ ಹೇಳ್ತಾನೆ. ಆಮೇಲೆ ಮೃತದೇಹ ತಂದಿದ್ದಕ್ಕೆ ತಗೋ 4 ಬಂಗಾರದ ನಾಣ್ಯಗಳು ಭಿಕ್ಷೆಯಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಗುಸಾಯಿಗೆ ಕೋಪ ಬಂದು ಠಾಕೂರ್ನ ತನ್ನ ಕುದುರೆ ಮೇಲೆ ಹಾಕೋತಾನೆ. ಆಗ ಬಹುಮಾನದ 8 ನಾಣ್ಯವನ್ನ ಅವನಿಗೆ ಕೊಡ್ತಾರೆ. ಆಗ ಗುಸಾಯಿ ಊರಿನ ಹೊರಗೆ ಠಾಕೂರ್ನ ಕರ್ಕೊಂಡು ಹೋಗೋಕೆ ಪಾಲ್ಕಿಯನ್ನ ಕಳಿಸುವಂತೆ ಹೇಳ್ತಾನೆ. ಇನ್ನೊಂದು ಕಡೆ ಟ್ರ್ಯಾಕರ್ ನ ತೋರಿಸ್ತಾರೆ. ಟ್ರ್ಯಾಕರ್ ಗುಸಾಯಿನ ಹುಡುಕ್ತಿರ್ತಾನೆ. ಆಗ ಅಲ್ಲಿ ಅಫ್ಘಾನ್ ಬರ್ತಾರೆ. ಅಫ್ಘಾನ್ ಟ್ರ್ಯಾಕರ್ಗೆ ಗುಸಾಯಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಟ್ರ್ಯಾಕರ್ ತುಂಬಾ ಡೇಂಜರ್ ಇದೆ, ಅವನು ಒಬ್ಬನೇ 15 ಜನರನ್ನ ಸಾಯಿಸಿದ್ದಾನೆ, ನೀವು ಕೇವಲ 6 ಜನ ಇದ್ದೀರಿ ಅಂತ ಹೇಳ್ತಾನೆ. ಆಗ ಅಫ್ಘಾನ್ ಹೆಡ್ ಅವನು ಸಾಯಿಸಿದ್ದು ದರೋಡೆಕೋರರನ್ನ, ನಾವು ಸಿಪಾಯಿಗಳು ಅಂತ ಹೇಳ್ತಾನೆ. ಆಮೇಲೆ ಟ್ರ್ಯಾಕರ್ ಅಫ್ಘಾನ್ ನ ಕರ್ಕೊಂಡು ಗುಸಾಯಿ ಹಿಂದುಗಡೆ ಹೋಗ್ತಾನೆ. ಇನ್ನೊಂದು ಕಡೆ ಗುಸಾಯಿನ ತೋರಿಸ್ತಾರೆ. ಈತ ನೂರ್ಬಾಯ್ನ ಭೇಟಿಯಾಗಕ್ಕೆ ಹೋಗಿರ್ತಾನೆ. ನೂರ್ಬಾಯ್ ಗುಸಾಯಿಗೆ ನಿನಗಾಗಿ ಒಂದು ಬೇಟೆ ರೆಡಿ ಇದೆ, ಕಳೆದ 2 ವರ್ಷಗಳಿಂದ ರೋಹಿಲ್ಲಾದ ಒಬ್ಬ ಸರ್ದಾರ ಮುನಿರ್ಗಢ್ ನಲ್ಲಿ ರಾಜ ಹುಕುಂ ಸಿಂಗ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಗುಸಾಯಿ ಇಷ್ಟು ದೊಡ್ಡ ಕೆಲಸಕ್ಕೆ ನೀನು ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ನೂರ್ಬಾಯ್ ನಾವು ಇಲ್ಲಿ ಬೆಲೆ ಕೊಡೋದಿಲ್ಲ, ಇಲ್ಲಿ ಜನ ಬೆಲೆ ಕಟ್ತಾರೆ ಅಂತ ಹೇಳ್ತಾಳೆ. ಆಗ ಗುಸಾಯಿ ನಿನ್ನ ಸೌಂದರ್ಯದ ಬಗ್ಗೆ ಬುಂದೇಲ್ಖಂಡ್ ತುಂಬಾ ಮಾತಾಡ್ತಾರೆ, ಆದ್ರೆ ನಾನೊಬ್ಬ ಸನ್ಯಾಸಿ, ಅದು ನನಗೆ ಯಾವ ಪ್ರಯೋಜನವಿಲ್ಲ ಅಂತ ಹೇಳ್ತಾನೆ. ಆಗ ನೂರ್ಬಾಯ್ ನನಗೆ ಗೊತ್ತು, ಕಳೆದ 20 ವರ್ಷಗಳಿಂದ ನೀನು ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ದೀಯಾ, ಆದ್ರೆ ಇಲ್ಲಿವರೆಗೂ ಆತ ನಿನಗೆ ಸಿಕ್ಕಿಲ್ಲ, ಆದ್ರೆ ಈಗ ನಾನು ಹೇಳಿದ ವ್ಯಕ್ತಿ ನೀನು ಹುಡುಕ್ತಿರುವ ರೆಹಮತ್ ಖಾನ್ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರೆಹಮತ್ ಖಾನ್ ನ ತೋರಿಸ್ತಾರೆ. ಈತ ಮುನಿರ್ಗಢ್ ನಿಂದ ಓಡೋಗಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನು ಕೋಟೆಯ ಸಿಪಾಯಿಗಳನ್ನ ಸಾಯಿಸ್ಬಿಡ್ತಾನೆ. ಗುಸಾಯಿ ರಾತ್ರಿ ಆದಾಗ ಒಂದು ಕಡೆ ಕೂತಿರ್ತಾನೆ. ಆಗ ಅಲ್ಲಿ ಟ್ರ್ಯಾಕರ್ ಅಫ್ಘಾನ್ ನ ಕರ್ಕೊಂಡು ಬರ್ತಾನೆ. ಟ್ರ್ಯಾಕರ್ ದೂರದಿಂದ ಅಫ್ಘಾನ್ಸ್ಗೆ ಗುಸಾಯಿನ ತೋರಿಸಿ ತನ್ನ ಬಹುಮಾನನ ತಗೋತಾನೆ. ಅಫ್ಘಾನ್ಸ್ ಗುಸಾಯಿ ಮೇಲೆ ಗನ್ ಹಿಡಿದು ಹೋಗ್ತಾರೆ. ಆಗ ಗುಸಾಯಿ ತನ್ನ ಮುಂದೆ ಉರಿತಿದ್ದ ಬೆಂಕಿಯಲ್ಲಿ ಏನೋ ಹಾಕ್ತಾನೆ. ಆಗ ಎಲ್ಲ ಕಡೆ ಹೊಗೆ ಆಗುತ್ತೆ. ಆಮೇಲೆ ಗುಸಾಯಿ ಒಂದೊಂದಾಗಿ ಎಲ್ಲರನ್ನ ಸಾಯಿಸಿ ಬಿಡ್ತಾನೆ. ಆಗ ಟ್ರ್ಯಾಕರ್ ಅವನ ಮುಂದೆ ಬರ್ತಾನೆ. ಟ್ರ್ಯಾಕರ್ ಗುಸಾಯಿಗೆ ನೀನು ಡೇಂಜರ್ ಅಂತ ಇವರಿಗೆ ಮೊದಲೇ ಹೇಳಿದ್ದೆ, ಆದ್ರೆ ಇವರು ನನ್ನ ಮಾತನ್ನ ಕೇಳಲಿಲ್ಲ, ಈಗ ನನ್ನ ಕೆಲಸ ಮುಗಿತು, ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಗುಸಾಯಿ ರೆಹಮತ್ ಖಾನ್ ನ ಸಾಯಿಸೋಕೆ ಮುನಿರ್ಗಢ್ಗೆ ಹೋಗ್ತಾನೆ. ಆದ್ರೆ ರೆಹಮತ್ ಖಾನ್ ಮೊದಲೇ ಎಲ್ಲರನ್ನ ಸಾಯಿಸಿ ಅಲ್ಲಿಂದ ಹೋಗಿರ್ತಾನೆ. ಗುಸಾಯಿಗೆ ಸುಸ್ತಾಗಿ ಅವನು ಅಲ್ಲೇ ಮೂರ್ಛೆ ಹೋಗ್ತಾನೆ. 2 ದಿನ ಆದ್ಮೇಲೆ ಗುಸಾಯಿಗೆ ಎಚ್ಚರಿಕೆ ಆಗುತ್ತೆ. ಆಗ ಅಲ್ಲಿ ಒಬ್ಬ ವಿಧವೆ ಇರ್ತಾಳೆ. ಗುಸಾಯಿ ಕೋಟೆ ಯಾಕೆ ಖಾಲಿ ಇದೆ ಅಂತ ಕೇಳ್ತಾನೆ. ಆಗ ವಿಧವೆ ಮುನಿರ್ಗಢ್ ನ ರಾಜ ಮತ್ತು ಮರಾಠರ ನಡುವೆ ಕಪ್ಪ ಕೊಡಬೇಕಂತ ಒಪ್ಪಂದ ಆಗಿತ್ತು, ಆದ್ರೆ ಮರಾಠರು ತುಂಬಾ ವರ್ಷಗಳಿಂದ ಮುನಿರ್ಗಢ್ಗೆ ಬಂದಿರಲಿಲ್ಲ, ಅದಕ್ಕೆ ರಾಜನು ಅವರಿಗೆ ಕಪ್ಪ ಕೊಡೋದನ್ನ ನಿಲ್ಲಿಸಿದ್ದ. ಆದ್ರೆ ಯಾವಾಗ ಮರಾಠರು ಬರ್ತಿದ್ದಾರೆ ಅಂತ ಗೊತ್ತಾಯ್ತು, ರಾಜ ರೆಹಮತ್ ಖಾನ್ ಕೈಯಲ್ಲಿ ಅವರಿಗೆ ಸುಂಕ ಕಳುಹಿಸಿದ. ಆದ್ರೆ ರೆಹಮತ್ ಖಾನ್ ಮರಾಠ ಮತ್ತು ರಾಜ ಇಬ್ಬರಿಗೆ ಮೋಸ ಮಾಡಿ ಖಜಾನೆ ತಗೊಂಡು ಓಡೋಗಿದ್ದಾನೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ರೆಹಮತ್ ಖಾನ್ ತನ್ನ ಸೈನಿಕರ ಜೊತೆ ಹೋಗ್ತಿರ್ತಾನೆ. ಆಗ ರೆಹಮತ್ ಖಾನ್ ಬೇಗಂ ಒಂದು ಗುಹೆ ಒಳಗೆ ಲಾಲ್ ಪರಿನ ಭೇಟಿಯಾಗೋಕೆ ಹೋಗ್ತಾಳೆ. ಬೇಗಂ ತನ್ನ ಮಗನ ಲಾಲ್ ಪರಿ ಮುಂದೆ ಇಟ್ಟು ತುಂಬಾ ಆಸೆಯಿಂದ ಇಲ್ಲಿಗೆ ಆಶೀರ್ವಾದ ಪಡೆಯೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಲಾಲ್ ಪರಿ ಆಶೀರ್ವಾದ ದೇವರ ಸನ್ನಿಧಿಯಲ್ಲಿ ಸಿಗುತ್ತೆ, ನಾನು ಇಲ್ಲಿ ಕೇವಲ ನಿಜ ಹೇಳ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಲಾಲ್ ಪರಿ ಅಪ್ಪನ ಪಾಪದ ಫಲ ಮಗ ತೀರಿಸ್ತಾನೆ ಅಂತ ಹೇಳ್ತಾಳೆ. ಆಗ ರೆಹಮತ್ ಖಾನ್ ತಲವಾರ್ ತಗೊಂಡು ಲಾಲ್ ಪರಿನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಬೇಗಂ ಅವನನ್ನ ತಡಿತಾಳೆ. ಹೊರಗೆ ಬಂದು ಬೇಗಂ ರೆಹಮತ್ ಖಾನ್ಗೆ ಲಾಲ್ ಪರಿ ಗೊಸಾಯಿ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ರೆಹಮತ್ ಖಾನ್ ಏನು ಮಾತಾಡೋಲ್ಲ. ಈ ಕಡೆ ವಿಧವೆ ಗೊಸಾಯಿಗೆ ಊಟ ತಂದು ಕೊಡ್ತಾಳೆ. ಆಕೆ ಊಟ ಕೊಡುವಾಗ ಗೊಸಾಯಿಗೆ ನಾನು ಕೆಳ ಜಾತಿಯವಳು, ನನ್ನ ಕೈ ಊಟ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಗೊಸಾಯಿ ಯಾರು ಹಸಿದವರಿಗೆ ಊಟ ಹಾಕ್ತಾರೋ ಅವರೇ ಮೇಲ್ಜಾತಿಯವರು ಅಂತ ಹೇಳ್ತಾನೆ. ರಾತ್ರಿ ಆದಾಗ ಗೊಸಾಯಿ 2 ಬಂಗಾರದ ನಾಣ್ಯಗಳನ್ನು ವಿಧವೆ ಬಾಗಿಲಲ್ಲಿ ಇಟ್ಟು ತನ್ನ ಪ್ರಯಾಣವನ್ನ ಮುಂದುವರಿಸುತ್ತಾನೆ. ಅವನಿಗೆ ರೆಹಮತ್ ಖಾನ್ ಯಾವ ಕಡೆ ಹೋಗ್ತಿದ್ದಾನೆ ಅಂತ ಗೊತ್ತಾಗಲ್ಲ. ಆಗ ಅಲ್ಲಿ ಆ ವಿಧವೆ ಬರ್ತಾಳೆ. ಈಕೆ ರೆಹಮತ್ ಖಾನ್ ಎಲ್ಲಿ ಹೋಗ್ತಿದ್ದಾನೆ ಅಂತ ನನಗೆ ಗೊತ್ತು,
ಅವನು ಜಮುನಾ ನದಿ ದಾಟಿ ಅವೇದ್ಗೆ ಹೋಗ್ತಿದ್ದಾನೆ, ನಾನು ನಿನಗೆ ದಾರಿ ತೋರಿಸ್ತೀನಿ ಅಂತ ಹೇಳ್ತಾಳೆ. ಗೊಸಾಯಿ ಆಕೆಯನ್ನ ತನ್ನ ಜೊತೆ ಕರ್ಕೊತಾನೆ. ಈ ಕಡೆ ಟ್ರ್ಯಾಕರ್ ಮುನೀರ್ಗಡ್ಗೆ ಬರ್ತಾನೆ. ಇಲ್ಲಿ ಮರಾಠ ಸೈನಿಕರು ಟ್ರ್ಯಾಕರ್ನ ಸೇನಾಧಿಪತಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸೇನಾಧಿಪತಿಯ ಟ್ರ್ಯಾಕರ್ಗೆ ರೆಹಮತ್ ಖಾನ್ ಮರಾಠರಿಗೆ ಸೇರ್ಬೇಕಾದ ಖಜಾನೆ ತಗೊಂಡು ಹೋಗಿದ್ದಾನೆ, ಅವನೆಲ್ಲಿದ್ದಾನೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಆಗ ಟ್ರ್ಯಾಕರ್ ಗೊತ್ತಿಲ್ಲ, ಆದ್ರೆ ನಾನು ಅವನನ್ನ ಹುಡುಕಿ ಕೊಡ್ತೀನಿ, ಅದಕ್ಕೆ ನನಗೆ 20 ಬಂಗಾರದ ನಾಣ್ಯಗಳು ಬೇಕು ಅಂತ ಹೇಳ್ತಾನೆ. ಸೇನಾಧಿಪತಿ ಸರಿ ಅಂತ ಒಪ್ಕೋತಾನೆ. ಮಾರನೇ ದಿನ ಟ್ರ್ಯಾಕರ್ ಕ್ಯಾಪ್ಟನ್ ಮತ್ತು ಕೆಲವು ಪಿಂಡಾರಿಗಳ ಜೊತೆ ರೆಹಮತ್ ಖಾನ್ ಹುಡುಕಲು ಹೋಗ್ತಾನೆ. ಗೊಸಾಯಿ ಹೋಗ್ತಿದ್ದಾಗ ಅವನಿಗೆ ದಾರಿಯಲ್ಲಿ ಕೆಲವು ಅಗೋರಿ ಸಾಧುಗಳು ಸಿಗ್ತಾರೆ. ಅಗೋರಿ ಗೊಸಾಯಿಗೆ ನಿನ್ನ ಕಣ್ಣುಗಳಲ್ಲಿ ಪ್ರತಿಕಾರ ಕಾಣ್ತಾ ಇದೆ, ಅದೆಲ್ಲ ಬಿಟ್ಟು ನಮ್ಮ ಹಿಂದೆ ಬಾ ಅಂತ ಹೇಳ್ತಾನೆ. ಆಗ ಗೊಸಾಯಿ ಶ್ರಮಿಸಬೇಕು, ನಾನು ಮಾಡಬೇಕಾದ ಕೆಲಸ ಒಂದಿದೆ, ಅದನ್ನ ನಾನು ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ಅಗೋರಿ ಸರಿ, ಹಾಗಾದ್ರೆ ನೀನು ಪೂರ್ವದ ಕಡೆಗೆ ಹೋಗು, ನಿನಗೆ ಬೇಕಾದದ್ದು ಸಿಗುತ್ತೆ ಅಂತ ಹೇಳ್ತಾನೆ. ಬೆಳಗ್ಗೆ ಎದ್ದು ಗೊಸಾಯಿ ಮತ್ತು ವಿಧವೆ ಪೂರ್ವದ ಕಡೆ ಹೋಗ್ತಾರೆ. ಅವರು ಒಂದು ಗುಡ್ಡದ ಅಂಚಿಗೆ ಬಂದಾಗ ಕೆಳಗಡೆ ರೆಹಮತ್ ಖಾನ್ ಗುಂಪು ಕಾಣುತ್ತೆ. ಗೊಸಾಯಿ ವಿಧವೆಗೆ ಇವತ್ತು ನಾವು ಇಲ್ಲೇ ಇರೋಣ ಅಂತ ಹೇಳ್ತಾನೆ. ರಾತ್ರಿ ಆದಾಗ ಗೊಸಾಯಿ ರೆಹಮತ್ ಖಾನ್ ನ ಸಾಯಿಸೋಕೆ ಹೋಗ್ತಾನೆ. ಆಗ ರೆಹಮತ್ ಖಾನ್ ನನಗೆ ಗೊತ್ತಿತ್ತು ನೀನು ಬರ್ತೀಯಾ ಅಂತ ಹೇಳ್ತಾನೆ. ಆಗ ಅಲ್ಲಿ ಸೈನಿಕರು ಗೊಸಾಯಿನ ಹಿಡ್ಕೋತಾರೆ. ರೆಹಮತ್ ಖಾನ್ ಸೈನಿಕರಿಗೆ ಇವನನ್ನ ಯಾರು ಕಳಿಸಿದ್ದಾರೆ ಅಂತ ಹೇಳುವವರೆಗೂ ಜೀವಂತವಾಗಿಡಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಆ ವಿಧವೆ ಬರ್ತಾಳೆ. ಈಕೆ ನಾನು ನನ್ನ ಮಗನಿಗೋಸ್ಕರ ಇವೆಲ್ಲ ಮಾಡಿದೆ ಅಂತ ಹೇಳ್ತಾಳೆ. ಆಕ್ಚುಲಿ ಬೇಗಂ ಹತ್ರ ಇರೋ ಮಗ ವಿಧವೆದೇ ಆಗಿರುತ್ತೆ ಮತ್ತು ಮಗುವಿನ ತಂದೆ ರೆಹಮತ್ ಖಾನ್ ಆಗಿರ್ತಾನೆ. ಮಾರನೇ ದಿನ ರೆಹಮತ್ ತನ್ನ ಜನರ ಜೊತೆ ಹೋಗ್ತಿರ್ತಾನೆ. ಗೊಸಾಯಿ ಕೈಯನ್ನ ಕಟ್ಟಿ ಕರೆದುಕೊಂಡು ಹೋಗ್ತಿರ್ತಾನೆ. ಒಂದು ಕಡೆ ಬ್ರಿಟಿಷರು ರೆಹಮತ್ ಖಾನ್ ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆಗ ರೆಹಮತ್ ಖಾನ್ ಅಲ್ಲಿಗೆ ಬರ್ತಾನೆ. ರೆಹಮತ್ ಖಾನ್ ಗೊಸಾಯಿಗೆ ನೀರು ಕುಡಿಸುವಂತೆ ಹೇಳ್ತಾನೆ. ಆಗ ವಿಧವೆ ಗೊಸಾಯಿಗೆ ನೀರು ಮತ್ತು ಒಂದು ರೊಟ್ಟಿಯನ್ನ ಕೊಡ್ತಾಳೆ. ಆಗ ಅಲ್ಲಿ ಬೇಗಂ ಬರ್ತಾಳೆ. ಈಕೆ ವಿಧವೆಗೆ ಬೈತಾಳೆ, ಏಕೆಂದರೆ ವಿಧವೆ ತನ್ನ ಮಗನಿಗೆ ಹಾಲು ಕುಡಿಸ್ತೀನಿ ಅಂತ ಹೇಳ್ತಾಳೆ. ಬ್ರಿಟಿಷ್ ಆಫೀಸರ್ ಮನ್ರೋ ರೆಹಮತ್ ಖಾನ್ಗೋಸ್ಕರ ಗನ್ಸ್ ನ ತಂದಿರ್ತಾನೆ. ಮನ್ರೋ ರೆಹಮತ್ ಖಾನ್ಗೆ ನಾನು 1000 ಗನ್ಗಳನ್ನ ತಂದಿದ್ದೀನಿ ಮತ್ತು ಗನ್ ಹೇಗೆ ಯೂಸ್ ಮಾಡ್ಬೇಕಂತ ನಿಮ್ಮ ಜನರಿಗೆ ಟ್ರೈನಿಂಗ್ ಸಹ ಕೊಡ್ತೀವಿ ಅಂತ ಹೇಳ್ತಾನೆ. ಆ ಕಡೆ ದೂರದಲ್ಲಿ ಟ್ರ್ಯಾಕರ್ ಮತ್ತು ಮರಾಠ ಪಿಂಡಾರಿಗಳು ಸಹ ಅಲ್ಲಿಗೆ ಬರ್ತಾರೆ. ಇವರು ರೆಹಮತ್ ಖಾನ್ ಮತ್ತು ಬ್ರಿಟಿಷರ ನಡುವೆ ನಡೀತಿದ್ದ ವ್ಯವಹಾರವನ್ನ ನೋಡ್ತಾರೆ. ಪಿಂಡಾರಿಗಳು ಸ್ವಲ್ಪನೂ ಯೋಚನೆ ಮಾಡದೆ ರೆಹಮತ್ ಖಾನ್ ಮೇಲೆ ದಾಳಿ ಮಾಡ್ತಾರೆ. ಆಗ ಮನ್ರೋ ನಮ್ಮ ಗನ್ ಹೇಗೆ ಯೂಸ್ ಮಾಡುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿ ಪಿಂಡಾರಿಗಳ ಮೇಲೆ ಶೂಟ್ ಮಾಡ್ತಾನೆ. ಪಿಂಡಾರಿಗಳು ಅಲ್ಲಿಂದ ಓಡೋಗ್ತಾರೆ. ಇದನ್ನ ನೋಡಿ ರೆಹಮತ್ ಖಾನ್ ಇವತ್ತು ಪಹರೆಯನ್ನ ಹೆಚ್ಚಿಸಿ ಅಂತ ಹೇಳ್ತಾನೆ. ರಾತ್ರಿ ಆದಾಗ ರೆಹಮತ್ ಖಾನ್ ಗೊಸಾಯಿಗೆ ನಿನ್ನ ಯಾರು ಕಳಿಸಿದ್ರು ಅಂತ ಕೇಳ್ತಾನೆ. ಆಗ ಗೊಸಾಯಿ ಸದುಲ್ಲಾ ಖಾನ್ ಅಂತ ಹೇಳ್ತಾನೆ. ಆ ಹೆಸರನ್ನ ಕೇಳಿ ರೆಹಮತ್ ಖಾನ್ ಶಾಕ್ ಆಗ್ತಾನೆ. ಈ ಕಡೆ ಟ್ರ್ಯಾಕರ್ ಮತ್ತು ಪಿಂಡಾರಿಗಳು ಒಂದು ಕಡೆ ಮಲಗಿರ್ತಾರೆ. ಆಗ ಅಲ್ಲಿ ಮರಾಠ ಸೈನಿಕರು ಬರ್ತಾರೆ. ರೆಹಮತ್ ಖಾನ್ ಗೊಸಾಯಿಗೆ ನೀನು ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಕಣ್ಣುಗಳನ್ನ ಕೀಳ್ತೀನಿ ಅಂತ ಅವನ ಕಣ್ಣುಗಳಲ್ಲಿ ಬಿಸಿ ಮಾಡಿದ ಕಬ್ಬಿಣದ ಸಲಾಕಿಯನ್ನು ಹಾಕಲು ಹೋಗ್ತಾನೆ. ಅಷ್ಟೊತ್ತಿಗೆ ಮರಾಠರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮನ್ರೋ ತನ್ನ ಸೈನಿಕರಿಗೆ ಶೂಟ್ ಮಾಡುವಂತೆ ಹೇಳ್ತಾನೆ. ಇಲ್ಲಿ ಯುದ್ಧ ಆರಂಭವಾಗುತ್ತೆ. ಸರಿಯಾದ ಸಮಯ ನೋಡಿ ಗೊಸಾಯಿ ಅಲ್ಲಿಂದ ಓಡೋಗ್ತಿರ್ತಾನೆ. ಆಗ ವಿಧವೆ ತನ್ನ ಮಗನ ಎತ್ಕೊಂಡು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆಗ ಗೊಸಾಯಿ ಪದೇ ಪದೇ ಅದೇ ತಪ್ಪನ್ನ ಮಾಡಬಾರದು ಅಂತ ಹೇಳ್ತಾನೆ. ಮರಾಠ ಸೈನಿಕರು ಸೋತು ಅಲ್ಲಿಂದ ಓಡೋಗ್ತಾರೆ. ರೆಹಮತ್ ಖಾನ್ಗೆ ಗೊಸಾಯಿ ತಪ್ಪಿಸಿಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ದೂರ ಹೋಗಿ ಗೊಸಾಯಿ ಗಟ್ಟಿಯಾಗಿ ರೆಹಮತ್ ಖಾನ್ ನಾನು ಮತ್ತೆ ಬರ್ತೀನಿ, ಸದುಲ್ಲಾ ಖಾನ್ ಸೇಡು ಇನ್ನು ಬಾಕಿ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೆಹಮತ್ ಖಾನ್ ಮತ್ತು ಅದಿಮ್ ಖಾನ್ ಬೆಚ್ಚಿ ಬೀಳ್ತಾರೆ. ಮಾರನೇ ದಿನ ರೆಹಮತ್ ಖಾನ್ ತನ್ನ ಸೇನಾಧಿಪತಿ ಅದಿಮ್ ಖಾನ್ಗೆ ನನಗೆ ಗೊಸಾಯಿ ನನ್ನ ಮಗ ಮತ್ತು ಆ ವಿಧವೆ ಬೇಕು ಅಂತ ಹೇಳ್ತಾನೆ. ಆಗ ಅದಿಮ್ ಸೈನಿಕರು ವಿಧವೆನ ಹಿಡ್ಕೊಂಡು ಬರ್ತಾರೆ. ಆಗ ರೆಹಮತ್ ಖಾನ್ ಮಗುನ ಕಸ್ಕೊಂಡು ಆಕೆಯನ್ನ ಸಾಯಿಸೋಕೆ ಹೇಳ್ತಾನೆ. ಆಗ ವಿಧವೆ ರೆಹಮತ್ ಖಾನ್ಗೆ ದಯ ತೋರಿಸಿ ಕೊನೆಯದಾಗಿ ನನ್ನ ಮಗನ ಅಪ್ಪಿಕೊಳ್ಬೇಕು ಅಂತ ಹೇಳ್ತಾಳೆ. ಆಗ ರೆಹಮತ್ ಖಾನ್ ಮಗುನ ಕೊಡುವಂತೆ ಹೇಳ್ತಾನೆ. ಆಗ ವಿಧವೆ ಮಗುನ ತಗೊಂಡ್ಮೇಲೆ ಸೈನಿಕರಿಂದ ಕತ್ತಿಯನ್ನ ಕಸ್ಕೊಂಡು ಮಗುನ ಸಾಯಿಸೋದಾಗಿ ಹೇಳ್ತಾಳೆ. ಆಗ ರೆಹಮತ್ ಖಾನ್ ಸಾಯಿಸುವಂತೆ ಹೇಳ್ತಾನೆ. ಆದ್ರೆ ಆಕೆಯಿಂದ ಅದು ಆಗಲ್ಲ. ಆಗ ದಾದಿ ಮಗುವನ್ನ ತಗೋಬೇಕಂತ ಹೋಗ್ತಾಳೆ. ಆಗ ವಿಧವೆ ದಾದಿಯನ್ನ ಸಾಯಿಸಿ ಬಿಡ್ತಾಳೆ. ರೆಹಮತ್ ಖಾನ್ ವಿಧವೆಯನ್ನ ಸಾಯಿಸಕ್ಕೆ ಹೋದಾಗ ವಿಧವೆ ನನ್ನ ಸಾಯಿಸಿದ್ರೆ ನಿನ್ನ ಮಗ ಉಪವಾಸ ಸಾಯ್ತಾನೆ, ಈಗ ಸದ್ಯ ನನ್ನ ಎದೆಯಲ್ಲಿ ಮಾತ್ರ ಹಾಲು ಬರ್ತಾ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬೇಗಂ ರೆಹಮತ್ಗೆ ಈಕೆಯನ್ನ ಮೊದಲೇ ಸಾಯಿಸುವಂತೆ ಹೇಳಿದ್ದೆ, ಲಾಲ್ ಪರಿ ಹೇಳಿದಂತೆ ನಿನ್ನ ಪಾಪದ ಫಲ ಈ ನಿನ್ನ ಕುನ್ನಿ ಅನುಭವಿಸುತ್ತೆ ಅಂತ ಹೇಳ್ತಾಳೆ. ಆಗ ರೆಹಮತ್ ಖಾನ್ ಬೇಗಂನ ಸಾಯಿಸ್ಬಿಡ್ತಾನೆ. ಆಮೇಲೆ ಅವತ್ ಕಡೆ ಹೊರಡ್ತಾನೆ. ಈ ಕಡೆ ಗೊಸಾಯಿ ರೆಹಮತ್ ಖಾನ್ ನ ಫಾಲೋ ಮಾಡ್ತಿರ್ತಾನೆ. ಅವನಿಗೆ ಆಯಾಸವಾಗಿ ಅಲ್ಲೇ ಬಿದ್ದು ಬಿಡ್ತಾನೆ. ಆಗ ಅಲ್ಲಿ ಟ್ರ್ಯಾಕರ್ ಬರ್ತಾನೆ. ಟ್ರ್ಯಾಕರ್ ಗೊಸಾಯಿಗೆ ನೀರು ಕೊಟ್ಟು ನಾಳೆ ಬೆಳಗ್ಗೆ ರೆಹಮತ್ ಖಾನ್ ನದಿ ದಾಟ್ತಾನೆ ಅಂತ ಹೇಳ್ತಾನೆ. ಆಗ ಗೊಸಾಯಿ ನನ್ನ ಹತ್ರ ನಿನಗೆ ಕೊಡೋಕೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಟ್ರ್ಯಾಕರ್ ಅವನ ಜೇಬಿಂದ ಒಂದು ಲಾಕೆಟ್ ನ ತಗೋತಾನೆ. ಆಮೇಲೆ ಗೊಸಾಯಿ ಕುದುರೆ ಮೇಲೆ ರೆಹಮತ್ ಖಾನ್ ಹಿಂದೆ ಹೋಗ್ತಾನೆ. ಅವನನ್ನ ಟ್ರ್ಯಾಕರ್ ಫಾಲೋ ಮಾಡ್ತಿರ್ತಾನೆ. ಅವರು ಹೋಗ್ತಿರುವಾಗ ಮಳೆ ಸ್ಟಾರ್ಟ್ ಆಗುತ್ತೆ. ಗೊಸಾಯಿ ತನ್ನ ಸ್ಟೋರಿನ ಹೇಳ್ತಾನೆ. 25 ವರ್ಷಗಳ ಹಿಂದೆ ಬಕ್ಸರ್ನಲ್ಲಿ ಬ್ರಿಟಿಷರ ಕಂಪನಿ ಮತ್ತು ಭಾರತೀಯ ರಾಜರುಗಳ ನಡುವೆ ಯುದ್ಧ ಆರಂಭವಾಗಿತ್ತು. ಅಲ್ಲಿ ಬಂಗಾಳ, ಅವಧ್, ದೆಹಲಿ ಮತ್ತು ಮುಂತಾದ ರಾಜ್ಯದ ರಾಜರುಗಳು ಜಾತಿ ಭೇದವಿಲ್ಲದೆ ಕಂಪನಿ ವಿರುದ್ಧ ಯುದ್ಧ ಮಾಡಲು ಒಂದಾಗಿ ಸೇರಿದ್ರು. ರಾತ್ರಿ ಬಕ್ಸರ್ನ ನವಾಬ ಮೀರ್ ಕಾಸಿಂ ಎಲ್ಲ ರಾಜರು ಮತ್ತು ನವಾಬರಿಗೆ ತಾವು ಯುದ್ಧ ಮಾಡಲಿರುವ ಜಾಗದ ಜವಾಬ್ದಾರಿಯನ್ನ ಕೊಡ್ತಿದ್ರು. ಆಗ ಸದುಲ್ಲಾ ಖಾನ್ ಮಗ ನಾನು ಯಾವ ಕಡೆಯಿಂದ ಯುದ್ಧ ಮಾಡ್ಲಿ ಅಂತ ಕೇಳ್ತಾನೆ. ಆಗ ಸದುಲ್ಲಾ ನಾಳೆ ನಮ್ಮಿಬ್ಬರು ಮಕ್ಕಳು ಒಂದಾಗಿ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಸದುಲ್ಲಾ ಖಾನ್ ಎರಡನೇ ಮಗ ರೆಹಮತ್ ಖಾನ್ ಅಲ್ಲಿಗೆ ಬರ್ತಾನೆ. ಈತ ತನ್ನ ತಂದೆಗೆ ಏನೋ ಹೇಳಬೇಕಂತ ಬಂದಿರ್ತಾನೆ. ಆದ್ರೆ ಸದುಲ್ಲಾ ರೆಹಮತ್ ಮಾತಾಡೋ ಮುಂಚೆ ತನ್ನ ಕೊರಳಲ್ಲಿದ್ದ ಲಾಕೆಟ್ ತಗೊಂಡು ರೆಹಮತ್ಗೆ ಹಾಕ್ತಾನೆ. ಆಗ ಅಲ್ಲಿ ಬ್ರಿಟಿಷ್ ಕಂಪನಿ ದಾಳಿ ಮಾಡುತ್ತೆ. ಆಗ ರೆಹಮತ್ ಖಾನ್ ಎಲ್ಲರಿಗೆ ತಮ್ಮ ಆಯುಧಗಳನ್ನ ಬಿಡುವಂತೆ ಹೇಳ್ತಾನೆ. ಆಗ ಒಬ್ಬ ಗೊಸಾಯಿ ದ್ರೋಹಿ ಅಂತ ಅವನ ಮೇಲೆ ದಾಳಿ ಮಾಡಲು ಹೋಗ್ತಾನೆ. ಆಗ ಬ್ರಿಟಿಷ್ ಸಿಪಾಯಿ ಗೊಸಾಯಿನ ಸಾಯಿಸ್ಬಿಡ್ತಾನೆ. ರೆಹಮತ್ ಖಾನ್
ಅವರಿಗೆ, ನಾನು ಕೇವಲ ನನ್ನ ಜನರಿಗಾಗಿ ನಿಲ್ತೀನಿ, ನವಾಬ್ ಮತ್ತು ಮುಘಲರು ನಮ್ಮ ಆಸ್ತಿ ಮತ್ತು ಜಾಗವನ್ನ ಲಪಟಾಯಿಸ್ತಾರೆ ಅಂತ ಹೇಳ್ತಾನೆ. ಆಗ ಸದುಲ್ಲಾ, ಇಲ್ಲಿ ಕೇವಲ ನವಾಬ್ ಮತ್ತು ಮುಘಲಲ್ಲ, ಪೂರ್ತಿ ಹಿಂದೂಸ್ತಾನ್ ಇದೆ ಅಂತ ಹೇಳ್ತಾನೆ. ಆಗ ರೆಹಮತ್ ಖಾನ್, ಇವರು ಜಾತಿಗೋಸ್ಕರ ಬದುಕ್ತಾರೆ, ನಾಳೆ ಯುದ್ಧ ಭೂಮಿಯಲ್ಲಿ ಇವರು ಬ್ರಿಟಿಷರ ಜೊತೆ ಕೈ ಜೋಡಿಸಲ್ಲ ಅಂತ ಏನು ನಂಬಿಕೆ, ಯಾರಿಗೆಲ್ಲ ಇಷ್ಟ ಇದೆ ನನ್ನ ಜೊತೆ ಸೇರ್ಕೋಬಹುದು ಅಂತ ಹೇಳ್ತಾನೆ. ಆಗ ಅದುಲ್ಲಾ ಖಾನ್ ರೆಹಮತ್ ಖಾನ್ ಜೊತೆ ಸೇರ್ಕೋತಾನೆ. ರೆಹಮತ್ ಖಾನ್ ತನ್ನ ತಂದೆಗೆ ನನ್ನ ಜೊತೆ ಬರುವಂತೆ ಹೇಳ್ತಾನೆ. ಆಗ ಸದುಲ್ಲಾ ಖಾನ್ ಅವನ ಮುಖದ ಮೇಲೆ ಉಗಿತಾನೆ. ಆಮೇಲೆ ಬ್ರಿಟಿಷರು ಒಂದೊಂದಾಗಿ ಎಲ್ಲರನ್ನ ನೇಣಿಗೆ ಹಾಕ್ತಾರೆ. ಆಗ ಸದುಲ್ಲಾ ತನ್ನ ಮಗ ರೆಹಮತ್ ಖಾನ್ಗೆ, ನರಕದಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ. ಸದುಲ್ಲಾ ಸಣ್ಣ ಮಗ ಕತ್ತಿ ತಗೊಂಡು ತನ್ನ ಅಣ್ಣನ ಮೇಲೆ ದಾಳಿ ಮಾಡ್ತಾನೆ. ಅವನ ಮುಖದ ಮೇಲೆ ಗಾಯವಾಗುತ್ತೆ. ಆದ್ರೆ ರೆಹಮತ್ ಖಾನ್ ಬದುಕಿರ್ತಾನೆ. ರೆಹಮತ್ ಖಾನ್ ತನ್ನ ಸೈನಿಕರಿಗೆ ತನ್ನ ತಮ್ಮನ ಸಹ ನೇಣಿಗೆ ಹಾಕುವಂತೆ ಹೇಳ್ತಾನೆ. ಟ್ರ್ಯಾಕರ್ ಗೊಸಾಯಿಗೆ ರೆಹಮತ್ ಖಾನ್ ತನ್ನ ತಂದೆ ಮತ್ತು ತಮ್ಮ ಇಬ್ಬರನ್ನ ಸಾಯಿಸಿದ ಅಂದ್ರೆ ಮತ್ತೆ ನೀನು ಯಾರು ಅಂತ ಕೇಳ್ತಾನೆ. ಆದ್ರೆ ಗೊಸಾಯಿ ಅವನಿಗೆ ಏನು ಹೇಳಲ್ಲ. ಈ ಕಡೆ ರೆಹಮತ್ ಖಾನ್ ನದಿ ದಂಡೆಗೆ ಬರ್ತಾನೆ. ಆಗ ಅದುಲ್ಲಾ ಖಾನ್, ಈಗ ನಮಗೆ ಯಾವ ಭಯವಿಲ್ಲ, ಗೊಸಾಯಿಗೆ ಇಲ್ಲಿಗೆ ಬರಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ರೆಹಮತ್ ಖಾನ್, ನಾವು ಈ ದಾರಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿತ್ತು, ಅಷ್ಟಕ್ಕೂ ನಿನ್ನ ಹೆಸರು ಗೊಸಾಯಿಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಅದುಲ್ಲಾ ಖಾನ್, ನಾನು ಮೊದಲಿನಿಂದಲೂ ನನ್ನ ಅಣ್ಣನ ತರ ಭಾವಿಸಿದ್ದೀನಿ ಅಂತ ಹೇಳ್ತಾನೆ. ಆಗ ರೆಹಮತ್ ಖಾನ್ ಅದುಲ್ಲಾ ಖಾನ್ ಅಪ್ಪಿಕೊಂಡಂತೆ ಮಾಡಿ ಅವನಿಗೆ ಚಾಕು ಎರೆದು ಸಾಯಿಸ್ಬಿಡ್ತಾನೆ. ಆಮೇಲೆ ರೆಹಮತ್ ಖಾನ್ ಮನ್ರೋಗೆ ಎಲ್ಲ ಖಜಾನೆಯನ್ನ ಹಡಗಿನಲ್ಲಿ ಇಡುವಂತೆ ಹೇಳ್ತಾನೆ. ಅವರು ಖಜಾನೆಯನ್ನ ಲೋಡ್ ಮಾಡ್ತಾರೆ. ರೆಹಮತ್ ಖಾನ್ ಮನ್ರೋಗೆ ನದಿ ಆ ಕಡೆ ಸಿಗೋಣ ಅಂತ ಹೇಳ್ತಾನೆ. ಆಗ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಗುಡ್ಡದ ಮೇಲಿಂದ ಟ್ರ್ಯಾಕರ್ ದಾಳಿ ಮಾಡ್ತಿರ್ತಾನೆ. ತುಂಬಾ ಜನ ಬ್ರಿಟಿಷ್ ಸೈನಿಕರು ಸತ್ತೋಗ್ತಾರೆ. ರೆಹಮತ್ ಖಾನ್ ಹಡಗನ್ನ ಗುಡ್ಡದ ಪಕ್ಕದಿಂದ ತಗೊಂಡು ಹೋಗುವಂತೆ ಹೇಳ್ತಾನೆ. ಆಗ ಅಲ್ಲಿ ಗೊಸಾಯಿ ಬರ್ತಾನೆ. ಈತ ರೆಹಮತ್ ಖಾನ್ ಸೈನಿಕರನ್ನ ಸಾಯಿಸ್ತಾನೆ. ಆಗ ರೆಹಮತ್, ನೀನು ಯಾರು, ನಿನಗೆ ಏನು ಬೇಕು, ನೀನು ನನ್ನ ಸಾಯಿಸಬೇಕಿದ್ರೆ ಮೊದಲೇ ಸಾಯಿಸ್ತಿದ್ದೆ ಅಂತ ಹೇಳ್ತಾನೆ. ಆಗ ಗೊಸಾಯಿ ಅವನನ್ನ ತಗೊಂಡು ನೀರಲ್ಲಿ ಬಿದ್ದು ಬಿಡ್ತಾನೆ. ಟ್ರ್ಯಾಕರ್ ಹಾಕಿದ ಬಾಂಬ್ ಒಂದು ಹಡಗಿನ ಮೇಲೆ ಬೀಳುತ್ತೆ. ಖಜಾನೆ ಎಲ್ಲ ನೀರಲ್ಲಿ ಮುಳುಗುತ್ತೆ. ವಿಧವೆ ತನ್ನ ಮಗನ ಜೊತೆ ನೀರಿಂದ ಹೊರಗೆ ಬರ್ತಾಳೆ. ಆಗ ಅಲ್ಲಿ ಮರಾಠ ಸೈನಿಕರು ಬರ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಏನೂ ಸಿಗಲ್ಲ, ಏಕೆಂದ್ರೆ ಖಜಾನೆ ಎಲ್ಲ ನೀರಲ್ಲಿ ಮುಳುಗಿರುತ್ತೆ. ಗೊಸಾಯಿ ರೆಹಮತ್ ಖಾನ್ ನ ಕರ್ಕೊಂಡು 25 ವರ್ಷಗಳ ಹಿಂದೆ ತನ್ನ ತಂದೆಗೆ ನೇಣು ಹಾಕಿದ ಜಾಗಕ್ಕೆ ಬರ್ತಾನೆ. ಇಲ್ಲಿ ರೆಹಮತ್ ಖಾನ್ಗೆ ನೇಣು ಬಿಗಿದು ಗೊಸಾಯಿ, ಈಗಲೂ ನಾನು ಯಾರಂತ ಗೊತ್ತಾಗ್ಲಿಲ್ವಾ ನಿನಗೆ, ನಾನು ನಿನ್ನ ತಮ್ಮ ಅಂತ ಹೇಳ್ತಾನೆ. ಅವತ್ತು ನನಗೆ ಗೊಸಾಯಿ ಗಂಟಲಲ್ಲಿ ಇಡಲು ಒಂದು ವಸ್ತು ಕೊಟ್ಟಿದ್ದ. ನೇಣು ಬಿಗಿದ ಮೇಲೂ ನಾನು ಉಸಿರಾಡಲು ಅನುಕೂಲವಾಯಿತು. ನೀವು ಅಲ್ಲಿಂದ ಹೋದ್ಮೇಲೆ ಕೆಲವು ಅಗೋರಿಗಳು ಬಂದು ಎಲ್ಲ ಹೆಣಗಳನ್ನ ಕೆಳಗಿಳಿಸಿದ್ರು. ಆಗ ನಾನು ಇನ್ನೂ ಬದುಕಿದ್ದೆ. ಆಗ ಅವರು ನನಗೆ ಸಾವನ ಗೆದ್ದವನು ಗೊಸಾಯಿ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಗೊಸಾಯಿ ಆದೆ ಅಂತ ಹೇಳ್ತಾನೆ. ಆಮೇಲೆ ರೆಹಮತ್ಗೆ ನೇಣು ಬಿಗಿತಾನೆ. ಆಗ ರೆಹಮತ್, ನನ್ನ ಮಗ ಒಂದು ದಿನ ಸೇಡಿಗಾಗಿ ನಿನ್ನ ಹತ್ರ ಬರ್ತಾನೆ ಅಂತ ಹೇಳ್ತಾನೆ. ಆಗ ಗೊಸಾಯಿ, ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ರೆಹಮತ್ ಕುಂತಿದ್ದ ಕುದುರೆಯನ್ನ ಎಳಿತಾನೆ. ರೆಹಮತ್ ಸತ್ತು ಹೋಗ್ತಾನೆ. ಈ ಕಡೆ ರೆಹಮತ್ ಮಗ ಅಳ್ತಿರ್ತಾನೆ. ಗೊಸಾಯಿ ಅಲ್ಲಿಗೆ ಬರ್ತಾನೆ. ವಿಧವೆಗೆ ಗಾಯಗಳಾಗಿರುತ್ತೆ. ಇವನಿಗೆ ಯಾರು ಇಲ್ಲ, ಇವನನ್ನ ನೋಡ್ಕೋ ಗೊಸಾಯಿ ಅಂತ ಹೇಳಿ ಸತ್ತು ಹೋಗ್ತಾಳೆ. ಗೊಸಾಯಿಯ ಮಗುವನ್ನ ತಗೊಂಡು ಹೋಗ್ತಾನೆ. ಮೂವಿಲಿಗೆ ಎಂಡ್ ಆಗುತ್ತೆ.